ಯತೋ ಜನ್ಮಾದ್ಯಸ್ಯ ಶ್ರುತಿಸುನಯಮಾನೈಕವಿಷಯಾತ್ ಸ್ವತಂತ್ರಸ್ತಂತ್ರಜ್ಞೋ ಗುರುರಪಿ ಗುರುರ್ಯಶ್ಚ ಜಗತಾಂ ವಿಮೂಢಾ ಯತ್ತತ್ವಂ ಪ್ರಕಟಮಿಹ ವೇತ್ತುಂ ಸುಮನಸೋ ಮುಕುಂದಂ ಧ್ಯಾಯಾಮಾಪಹತ ಕುಹಕಂ ತಂ ಸ್ವಮಹಸಾ ಸರ್ವವಿಘ್ನಃ ಪ್ರಶಮನಂ ಸರ್ವಸಿದ್ಧಿಕರಂ ಪರಂ ಸರ್ವಜೀವ ಪ್ರಣೇತಾರಂ ವಂದೇ ವಿಷಯದಂ ಹರಿಂ ಕರೋತು ಮಮ ಕಲ್ಯಾಣಂ ಹರಿರ್ಹಯಮುಖಾಭಿದಃ ಗುರುಶ್ಚ ಮಧ್ವನಾಮಾಮಿ ವರದೋಸ್ತು ನಿರಂತರಂ ವಾಣಿತೆ ಕರವಣ್ಯಂಬ ಚರಣೋರ್ತಿ ಸರ್ವದಾ ಮದ್ವಾಕ್ಯ ಸರಣೀರ್ಭೂಯಾತ್ ಶ್ರೀಮದಾಚಾರ್ಯಭಾವಗ ಸಮಾಶ್ರಯೇದ್ ಗುರುಂ ಭಕ್ತ್ಯಾ ಮಹಾವಿಶ್ವಾಸಪೂರ್ವಕಂ ನಿಕ್ಷಿಪೇ ಸರ್ವಭಾರಾಂಶ್ಚ ಗುರೋ ಶ್ರೀ ಪಾದಪಂಕಜೇ. ನಿಮ್ಮ ಪ್ರಶ್ನೆ ನಮ್ಮ ಉತ್ತರ ಅನ್ನೋ ವಿಭಾಗದಲ್ಲಿ ಒಬ್ಬ ಜಿಜ್ಞಾಸುಗಳು ಕೇಳಿರುವಂಥ ಪ್ರಶ್ನೆ, ನಾಗದೋಷ, ಸರ್ಪದೋಷ, ನಾಗಪ್ರತಿಷ್ಠಾಪನೆ, ಆಶ್ಲೇಷ ಬಲಿ ಇವೆಲ್ಲವನ್ನ ಹೇಳ್ತಾರಲ್ಲ, ಇದನ್ನೆಲ್ಲ ಮಾಡೋದು ಹೇಗೆ, ಇದಕ್ಕೆ ಪರಿಹಾರ ಏನು? ಸಂತತಿ ಆಗಿಲ್ಲ ಅಂತಂದರೆ ಬಹಳಷ್ಟು ರೀತಿಯಲ್ಲಿ ಈ ಮಾತನ್ನು ನಾವು ಕೇಳ್ತಾ ಇರ್ತೀವಿ. ಒಬ್ಬ ಜಿಜ್ಞಾಸುಗಳು ಆ ಪ್ರಶ್ನೆಯನ್ನು ಮಾಡಿದ್ದಾರೆ. ಅದಕ್ಕೋಸ್ಕರವಾಗಿ ನಾಗಪ್ರತಿಷ್ಠೆ, ನಮಸ್ಕಾರ, ಅದರ ಒಂದು ಮಹಿಮೆ, ನಾಗಗಳು ಎಷ್ಟಿದ್ದಾವೆ, ಯಾವ್ಯಾವ ನಾಗಗಳು ಏನೇನು ಫಲ ಕೊಡ್ತಾವೆ, ಆ ಎಲ್ಲ ವಿಷಯವನ್ನು ಇವತ್ತಿನ ವಿಭಾಗದಲ್ಲಿ ತಿಳಿಲಿಕ್ಕೆ ಪ್ರಯತ್ನವನ್ನು ಮಾಡೋಣ. ಪುತ್ರಭಾವದಲ್ಲಿ ಅಂದರೆ ಜಾತಕದಲ್ಲಿ ಲಗ್ನದಿಂದ 5ನೇ ಮನೆ ಪುತ್ರಭಾವ ಅಂತ ಕರೀತಾರೆ. ಅಲ್ಲಿ ರಾಹು ಇದ್ದು ಕುಜನ ದೃಷ್ಟಿ ಇದ್ದರೆ ಅಥವಾ ಆ ಮನೆಯಲ್ಲಿ ಬಿದ್ದಿದ್ರೆ ಅವನು ಪುತ್ರಹೀನನಾಗ್ತಾನೆ ಅಂತ ಜ್ಯೋತಿಷ್ಯ ಹೇಳ್ತದೆ. ಕುಜನ ಮನೆಗಳಾಗಿರುವಂತಹ ಮೇಷರಾಶಿ, ವೃಶ್ಚಿಕ ರಾಶಿಯಾಗಿದ್ದರೂ ರಾಹು ಇದ್ದರೆ ಅಲ್ಲಿ ಸರ್ಪದೋಷದ ಕಾಟ ಸಾಮಾನ್ಯವಾಗಿ ಕಾಣುವಂಥದ್ದು ದೋಷ ಇರ್ತದೆ. ಸರ್ಪದೋಷ ಇದ್ದರೆ ಅವನು ಸಂತತಿಹೀನನಾಗ್ತಾನೆ. ಅಷ್ಟೇ ಅಲ್ಲ, ಸರ್ಪ ದೋಷ ಇದ್ದರೆ ಸಂತತಿಹೀನಾಗ್ತಾನೆ. ಸರ್ಪಗಳನ್ನು, ನಾಗಗಳನ್ನು ಪ್ರತಿಷ್ಠಾಪನೆ ಮಾಡಿ ನಾಗಗಳ ಮಧ್ಯೆ ಮೇಲೆ ಸಂತಾನ ಗೋಪಾಲ ಕೃಷ್ಣನನ್ನು ಕೆತ್ತಿಸಿ ಭಕ್ತಿಯಿಂದ ಪೂಜಾ ಮಾಡಿದ್ದೇ ಆದರೆ ಒಳ್ಳೆಯ ಸಂತಾನ ಆಗ್ತದೆ ಅಂತ ಶಾಸ್ತ್ರ ಹೇಳ್ತದೆ. ನಾಗ ಪ್ರತಿಷ್ಠಾಪನೆಯನ್ನು ಅಶ್ವತ್ಥ ಮತ್ತು ನಿಂಬ ವೃಕ್ಷಗಳಿರುವಂತಹ ಸ್ಥಳದಲ್ಲಿ ಸ್ಥಾಪನೆ ಮಾಡಬೇಕು. ಅದು ಸಂಪ್ರದಾಯದಲ್ಲೂ ಇದೆ. ಅಶ್ವತ್ಥ ಒಳ್ಳೆಯ ಸಂತತಿಯನ್ನು ಕೊಡುವಂಥದ್ದು. ಅದರ ನಮಸ್ಕಾರ, ಪ್ರದಕ್ಷಿಣೆ, ಅಲ್ಲಿ ನಾಗನನ್ನು ಪ್ರತಿಷ್ಠಾಪನೆ ಮಾಡೋದ್ರಿಂದ ವಿಶೇಷವಾದ ಫಲ ಅವರಿಗೆ ಬರ್ತಾ ಇದೆ. ನಾಗ ಪ್ರತಿಷ್ಠಾಪನೆ ಮಾಡೋದಷ್ಟೇ ಅಲ್ಲ, ಪ್ರತಿಷ್ಠಾಪನೆ ಮಾಡಿದ ಮೇಲೆ ಚೆನ್ನಾಗಿ ಪೂಜೆ ಆಗಬೇಕು. ಕ್ಷೇತ್ರಗಳಲ್ಲಿ ಹೋಗಿ ಪ್ರತಿಷ್ಠಾಪನೆಯನ್ನು ಮಾಡಿ ಅಂತ ಯಾಕೆ ಹೇಳ್ತಾರೆ ಅಂದರೆ, ಅಲ್ಲಿ ಅರ್ಚಕರಿರ್ತಾರೆ, ಶುದ್ಧವಾಗಿ ಆಚರಣೆ ಮಾಡುವಂಥವ್ರು, ಅವರು ಅದನ್ನು ಪೂಜೆಯನ್ನು ಮಾಡ್ತಾರೆ. ಆಗ ನಿಮಗೆ ಫಲ ಬರ್ತದೆ. ಶುದ್ಧವಾಗಿ ಎಲ್ಲಿ ಮಾಡ್ತಾರೋ ಅಲ್ಲಿ ಕ್ಷೇತ್ರಗಳಲ್ಲಿ ವಿಶೇಷವಾಗಿ ಅದರ ಪ್ರತಿಷ್ಠಾಪನೆ ಮಾಡಬೇಕು. ಅದರಲ್ಲೂ 24 ಪ್ರದಕ್ಷಿಣೆಯನ್ನು ಹಾಕಿದರೆ ಉತ್ತಮ ಅಂತಾರೆ. ಒಂದು ಮಂಡಲ ಪ್ರದಕ್ಷಿಣೆ 48 ಪ್ರದಕ್ಷಿಣೆಯನ್ನು ಹಾಕಿದರೆ ಭಾರಿ ವಿಶೇಷವಾದ ಫಲ, ಅಧಿಕವಾದ ಫಲ. ಇನ್ನು 48 ದಿವಸನೇ ಹಾಕಿದರೆ ಸರ್ಪದೋಷ ಹೋಗಿ ಒಳ್ಳೆಯ ಪುತ್ರ ಸಂತಾನ ಆಗ್ತದೆ. ಬಹಳ ಜನ ನಮ್ಮಲ್ಲಿ ತತ್ವಜ್ಞಾನ ತಂಗಿಣಿ ವಾಹಿನಿಯಲ್ಲಿ ಈ ಪ್ರಶ್ನೆ ಕೇಳಿದ್ದಾರೆ, ನಾಗದೋಷ ಅಂದ್ರೇನು, ನಾಗದೋಷ ಯಾಕೆ ಬರ್ತದೆ, ನಾಗದೋಷಕ್ಕೆ ಪರಿಹಾರ ಏನು? 3 ಪ್ರಶ್ನೆಗಳಿಗೂ ಉತ್ತರವನ್ನು ಹೇಳಿದ್ದೀವಿ. ಪುತ್ರಭಾವದಲ್ಲಿ ಏನಾದರೂ ರಾಹು ಇದ್ದರೆ ಅಥವಾ ಅವನ ದೃಷ್ಟಿ ಇದ್ದರೆ, ಕುಜನ ದೃಷ್ಟಿ ಇದ್ದರೆ ಪುತ್ರಹೀನನಾಗ್ತಾನೆ. ಹಿಂದಿನ ಜನ್ಮಗಳಲ್ಲಿ ಏನಾದರೂ ಮಾಡಿರುವಂತಹ ಪಾಪಕರ್ಮದ ಫಲವಾಗಿ ಈ ರೀತಿಯಾಗಿ ಆಗಲಿಕ್ಕೆ ಸಾಧ್ಯ. ಉಪನಯನ ನಂತರ ವಟುವನ್ನು ಅಶ್ವತ್ಥ ವೃಕ್ಷಕ್ಕೆ ಪ್ರದಕ್ಷಿಣೆ ಮಾಡೋದು ಸಂಪ್ರದಾಯ, ಅದು ಎಲ್ಲರಿಗೂ ಗೊತ್ತಿರುವಂಥದ್ದೇ. ಹಾಲನ್ನು ಅಶ್ವತ್ಥ ವೃಕ್ಷದ ಬುಡಕ್ಕೆ ಹಾಕಿ ಆ ಹಾಲನ್ನು ಅಶ್ವತ್ಥ ನಾರಾಯಣನಿಗೆ ನಮಸ್ಕಾರ ಮಾಡಿ ನೈವೇದ್ಯವನ್ನು ಮಾಡಿ ಅದನ್ನು ಪ್ರಸಾದ ರೂಪದಲ್ಲಿ ಬಂಧು ಬಾಂಧವರೊಡನೆ ಸ್ವೀಕಾರ ಮಾಡುವಂಥದ್ದು ಉತ್ತಮ. ಅದರ ಉದ್ದೇಶ ಏನು ಅಂದರೆ, ವಟುವಿನಲ್ಲಿ ಏನಾದರೂ ಸರ್ಪದೋಷ ಇದ್ದರೆ, ಗೊತ್ತಿಲ್ಲ ಯಾರಲ್ಲಿ ಏನಿದೆ ಅಂತ, ಆ ದೋಷ ಏನಾದರೂ ಇದ್ದರೆ ಆ ಅಶ್ವತ್ಥ ವೃಕ್ಷದ ಸೇವನೆಯಿಂದ ಅದು ಪರಿಹಾರ ಆಗಲಿ.
ಅದರಲ್ಲೂ ಬ್ರಹ್ಮನಿಂದ ಜನಿಸಿದಂತಹ ಮರೀಚಿಯ ಪುತ್ರನೇ ಕಶ್ಯಪ ಋಷಿ. ಭಾಗವತಾದಿ ಗ್ರಂಥಗಳು, ಅನೇಕ ಪುರಾಣಗಳಲ್ಲೆಲ್ಲ ಇದರ ಬಗ್ಗೆ ವಿಸ್ತಾರವಾಗಿದೆ. ಸೂಕ್ಷ್ಮವಾಗಿ ಎಲ್ಲವನ್ನ ನೋಡೋದ್ರಿಂದ ಅವನನ್ನ ಕಶ್ಯಪ ಅಂತ ಕರೀತಾರೆ. ಪಶ್ಯತಿತಿ ಪಶ್ಯ ಪಶ್ಯಮಿವ ಪಶ್ಯಕಃ. ಅಜ್ಞಾನವನ್ನ ಪರಿಹಾರ ಮಾಡೋನಾದ್ದರಿಂದ ಅವನು ಕಶ್ಯಪ. ಕಶ್ಯಂ ಅಜ್ಞಾನಂ ಪಿಬತಿ ಶೋಷಯತಿ ಅಂತ ನಿರುಕ್ತ ಇರೋದ್ರಿಂದ ಕಶ್ಯಪರಿಗಿದ್ದಂಥ 13 ಜನ ಮಂದಿಗಳಲ್ಲಿ, ಹೆಂಡತಿಯರಲ್ಲಿ ಕದ್ರು ಅನ್ನುವಂತಹ ಪತ್ನಿಯಲ್ಲಿ ಹುಟ್ಟಿದಂಥವೇ ಈ ಸರ್ಪಗಳು. ಸರ್ಪ ಜಾತಿ ಹುಟ್ಟಿರುವಂಥದ್ದು. ಅವುಗಳಲ್ಲಿ ಅನಂತ, ವಾಸುಕಿ, ಕರ್ಕೋಟಕ, ಕಂಬಲ, ಪದ್ಮ, ಮಹಾಪದ್ಮ, ಶಂಖ, ಕುಲಕ ಅನ್ನುವಂಥವು ಭಾರಿ ಪ್ರಖ್ಯಾತವಾಗಿರುವಂಥವು. ಅದರಲ್ಲೂ ಇವುಗಳ ವಿಷದಿಂದ ಕೂಡಿರುವಂತಹ ಕಣ್ಣಿನ ನೋಟದಿಂದಲೇ ಬ್ರಹ್ಮನಿಂದ ಸೃಷ್ಟರಾದಂತಹ ಪ್ರಜೆಗಳು ನಾಶ ಆಗಿ ಹೋಗ್ತಾರೆ. ಬ್ರಹ್ಮನು ಅವುಗಳನ್ನು ಕರೆದು ಈ ರೀತಿಯಾಗಿ ಶಾಪವನ್ನು ಕೊಟ್ಟಿದ್ದಾನೆ. ನೋಡ್ರಪ್ಪ, ನೀವು ವೈವಸ್ವತ ಮನ್ವಂತರದಲ್ಲಿ ನೀವು ತಾಯಿಯ ಶಾಪದಿಂದಲೇ ಮೃತರಾಗಿ ಹೋಗಿ, ಸ್ವಯಂಭೂ ಮನ್ವಂತರದಲ್ಲಿ ನೀವು ಮತ್ತೆ ನಾಶ ಆಗ್ರಿ. ಹೀಗೆ ಶಾಪ ಕೊಟ್ಟ ಕೂಡಲೇ ಪಾಪ ಹೆದರ್ಬಿಟ್ವು ನಾಗಗಳು, ಸರ್ಪಗಳು. ಹೋಗಿ ಮತ್ತೆ ಬ್ರಹ್ಮದೇವರನ್ನ ಕೇಳಿಕೊಂಡು, ಸ್ವಾಮಿ ದಯವಿಟ್ಟು ನಮ್ಮನ್ನು ಕ್ಷಮಾ ಮಾಡ್ರಿ, ಹಾಗೆಲ್ಲ ಮಾಡಬೇಡ್ರಿ ಅಂತ ಪ್ರಾರ್ಥನೆ ಮಾಡಿಕೊಂಡು ಹೋಗಿ, ಆಗ ಬ್ರಹ್ಮದೇವರು ಆಯಿತು, ಹಾಗಿದ್ರೆ ನಿಮಗೊಂದು ಉಪಶಾಪವನ್ನು ಕೊಡ್ತೀನಿ ಕೇಳ್ರಿ. ಏನು? ಪಾತಾಳ, ವಿತಳ, ಸುತಳ ಈ 3 ಲೋಕಗಳಲ್ಲಿ ಮಾತ್ರ ನೀವು ವಾಸ ಮಾಡಬೇಕು. ಜೊತೆಗೆ ಪಂಚಮ್ಯಾಂ ಪೂಜೆಗೆ ನಾಗಾನ್ ಅನಂತಾದ್ವಾನ್ ಮಹೋರಗಾನ್. 7ನೇ ಮನ್ವಂತರ ಪ್ರಾರಂಭ ಆಗೋವರೆಗೂ ಸುಖದಿಂದ ಇದ್ದು 7ನೇ ಮನ್ವಂತರದಲ್ಲಿ ನೀವು ಕಾಶ್ಯಪಿಯ ಮಕ್ಕಳಾಗಿ ಅಗ್ನಿಯಿಂದ ಭಕ್ಷಿಸಲ್ಪಡ್ತೀರಿ. ಮಹಾಭಾರತ ಮತ್ತು ಭಾಗವತ ಕೇಳಿರೋರಿಗೆ ಈ ಕಥೆ ಗೊತ್ತಾಗ್ತದೆ. ಕ್ರೂರರಾಗಿದ್ದಕ್ಕೆ ಮಾತ್ರ ಅಗ್ನಿಗೆ ಆಹುತಿ ಆಗೋರಲ್ಲ, ಎಲ್ಲರೂ ಆಹುತಿ ಆಗಿಲ್ಲ. ಏವೈ ಕ್ರೂರ ಭೋಗಿನೋ, ಅದಕ್ಕೆ ಹೇಳ್ತಾರೆ ನಾಗರ ಪಂಚಮಿ ಅದು ಭಾರೀ ಪ್ರೀತಿಕರವಾದದ್ದು ನಾಗಗಳಿಗೆ. ಪಂಚಮಿ ದಿವಸ ಯಾರು ಹಾಲಿನಿಂದ ಅಭಿಷೇಕ ಮಾಡ್ತಾರೋ, ಕ್ಷೀರ ನೈವೇದ್ಯವನ್ನ ಮಾಡ್ತಾರೋ ನಾಗಗಳಿಗೆ, ಅವರಿಗೆ ಸರ್ಪ ಭಯ ಇರೋದಿಲ್ಲ. ಅದಕ್ಕೆ ಹೇಳ್ತಾರೆ ಏತತ್ ಸರ್ವಂಚ ಪಂಚಮ್ಯಾಂ ತೇಷಾಂ ಜಾತಂ ಮಹಾತ್ಮನಾಂ. ಪಂಚಮೀ ವ್ರತವನ್ನ ಚೆನ್ನಾಗಿ ಆಚರಣೆ ಮಾಡಬೇಕು. ಯಾರಿಗೆ ಸಂತತಿ ಇಲ್ಲ, ಈಗೀಗಂತೂ ನಾನು ಕೇಳಿರೋ ಪ್ರಕಾರ 10 ಜನ ವಿವಾಹ ಆಗಿದ್ದಾರೆ ಅಂದರೆ 6 ಜನಕ್ಕೆ ಸಂತತಿ ಆಗ್ತಾ ಇಲ್ಲ. ಅನೇಕ ಕಾರಣಗಳಿದ್ದಾವೆ, ಅದರಲ್ಲಿ ಇದು ಒಂದು ಕಾರಣ. ನಾಗಗಳನ್ನು ಚೆನ್ನಾಗಿ, ಸರ್ಪಗಳನ್ನು ಪೂಜಾ ಮಾಡುವಂಥದ್ದು. ಯಾರು ಪಂಚಮಿ ದಿವಸ, ನಾಗರ ಪಂಚಮಿ ಅಂತ ಕರೀತಾರೆ, ಶ್ರಾವಣ ಮಾಸದಲ್ಲಿ ಬರ್ತದೆ, ಅವತ್ತು ಯಾರು ಪೂಜೆಯನ್ನು ಮಾಡ್ತಾರೋ ಅವರಿಗೆ ಎಲ್ಲ ರೀತಿಯ ಸೌಖ್ಯವನ್ನ ನಾಗಗಳು ಕೊಡ್ತಾ ಇದ್ದಾವೆ. ಅದರಲ್ಲೂ ಯಾವ ನಾಗದಿಂದ, ನಾಗಗಳ ಹೆಸರು ಹೇಳಿದೆ ಈಗ ನಾನು, ಆ ನಾಗಗಳಿಂದ ಒಂದೊಂದು ಸುಖ ಸಿಗ್ತದೆ. ಏನೇನು ಅಂತ ಹೇಳ್ತಾರೆ. ಶೇಷೋ ನಿಶೇಷಕರ್ತ ಸ್ಯಾಜ್ಜಾಡ್ಯೋ ದಾರಿದ್ರ ರುದ್ರಜಾಂ ತಕ್ಷಕೋ ವಿಘ್ನಹರ್ತ ಸ್ಯಾದನಂತೋ ಅಭಿಷ್ಟದಾಯಕ ವಾಸುಕಿರ್ವಸುದಾಯಿ ಸ್ಯಾತ್ ಶಂಕಪಾಲ ಸುಕೀರ್ತಿತ ಮಹಾಪದ್ಮ ಶಾಂತಿಕಾಂತಿ ಪುಷ್ಟಿತುಷ್ಟಿ ಧೃತಿಪ್ರದ ಕಂಬಲ ಕಷ್ಟಹಾರಿ ಸ್ಯಾತ್ ಕರ್ಕೋಟ ಕ್ಷುದ್ರ ರೋಗಹೃತ. ನೋಡಿ, ನಾಗಗಳ ಒಂದು ವರ್ಣನೆಯನ್ನ ಮಾಡ್ತದೆ ಶಾಸ್ತ್ರ. ಶೇಷ ಜಾಡ್ಯ, ದಾರಿದ್ರ್ಯ, ಮನೋರೋಗಗಳನ್ನು ಪರಿಹಾರ ಮಾಡ್ತಾನೆ. ತಕ್ಷಕ ವಿಘ್ನಗಳನ್ನು ಪರಿಹಾರ ಮಾಡ್ತಾನೆ. ಅನಂತ ಸರ್ವಾಭೀಷ್ಟಗಳನ್ನು ಕೊಡ್ತಾನೆ. ವಾಸುಕಿ ಐಶ್ವರ್ಯಪ್ರದನಾಗಿದ್ದಾನೆ. ಶಂಖಬಾಲ ಕೀರ್ತಿಪ್ರದನಾಗಿದ್ದಾನೆ. ಮಹಾಪದ್ಮ ಮನಃಶಾಂತಿಯನ್ನ, ಕಾಂತಿಯನ್ನ, ಪುಷ್ಟಿಯನ್ನ, ಸಂತೋಷವನ್ನ, ಧೈರ್ಯವನ್ನ ಕೊಡ್ತಾನೆ. ಕಂಬಲ ಕಷ್ಟವನ್ನ ಪರಿಹಾರ ಮಾಡ್ತಾನೆ. ಕರ್ಕೋಟಕ ಕ್ಷುದ್ರ ಅಭಿಚಾರಾದಿ ದೋಷಗಳನ್ನು ಪರಿಹಾರ ಮಾಡ್ತಾನೆ. ರೋಗದಂತಹ ಕ್ಷುದ್ರ ರೋಗಗಳನ್ನು ಪರಿಹಾರ ಮಾಡ್ತಾನೆ. ಎಷ್ಟೆಲ್ಲ ಹೇಳಿದ್ದಾರೆ ನೋಡಿ, ಅನೇಕ ವಿಧವಾದ ಗುಣಗಳನ್ನು ಹೇಳಿದ್ದಾರೆ ಆ ದೇವತೆಗಳು ಕೊಡುವಂಥದ್ದು. ಅದರಲ್ಲೂ ಬೇರೆ ಬೇರೆ ನಾಗಗಳಿದ್ರೆ ಪೂಜಾ ಮಾಡ್ರಿ,
ಕೊನೆಗೆ ಶಾಸ್ತ್ರ ಹೇಳಿರೋದೇನು ಅಂದರೆ, ಒಂದೊಮ್ಮೆ ಒಂದೇ ನಾಗ ಪ್ರತೀಕ ಇದ್ದರೆ ಅಷ್ಟನಾಗಗಳಲ್ಲಿ ಶ್ರೇಷ್ಠನಾಗಿರುವಂತಹ ಭಗವಂತನ ಹಾಸಿಗೆಯಾಗಿ ಸೇವೆಯನ್ನು ಮಾಡುವಂತಹ ಶೇಷದೇವರು, ಅವರನ್ನು ಪೂಜಾ ಮಾಡ್ರಿ. ಎಷ್ಟು ಅದ್ಭುತವಾಗಿ ನಮಗೆ ಕಲ್ಪನೆ ಕೊಡ್ತದೆ ಶಾಸ್ತ್ರ ಅಂದರೆ, ಆ ಶೇಷದೇವರನ್ನು ಪೂಜಾ ಮಾಡೋದ್ರಿಂದ ಎಲ್ಲ ದೇವತೆಗಳು ಶೇಷೋಸೌ ಪಾಂಚರಾತ್ರಿಕ ಆಚಾರ್ಯರ ಮಾತೇ ಇದು ಐತರೆ ಭಾಷ್ಯದಲ್ಲಿ. ಪಂಚರಾತ್ರಾಗಮಕ್ಕೆ ಸಂಬಂಧಿಸಿದಂತೆ ಮನಸ್ಸನ್ನು ಪ್ರೇರಣೆ ಮಾಡುವಂತಹ ಮನೋಭಿಮಾನಿ ಶೇಷದೇವರನ್ನ ಚೆನ್ನಾಗಿ ಪೂಜಾ ಮಾಡ್ರಿ, ನಾಗಗಳನ್ನು. ಆವಾಗ ಒಳ್ಳೆಯ ಸಂತತಿಯಾಗಲಿಕ್ಕೆ ಸಾಧ್ಯ. ಅದರಲ್ಲೂ ಆಸ್ತಿಕನ ಸ್ಮರಣೆಯನ್ನು ಮಾಡಿದರೆ, ನರ್ಮದೆಯನ್ನು ಸ್ಮರಣೆ ಮಾಡಿದರೆ ಅವರಿಗೆ ಸರ್ಪದ ಭಯ ಇರೋದಿಲ್ಲ. ಆಸ್ತಿಕ ವಚನಂ ಶ್ರುತ್ವ ಯಸ್ಸರ್ಪೋ ನ ನಿವರ್ತತೆ ಶತದಾ ಭಿದ್ಯತೆ ಮೂರ್ಧ್ನಿ ಶಿಂಶವೃಕ್ಷ ಫಲಂ ಯಥಾ. ಯಾವ ವ್ಯಕ್ತಿ ನರ್ಮದೆಯನ್ನ ಆಸ್ತಿಕನನ್ನ ಸ್ಮರಣೆ ಮಾಡ್ತಾರೋ ಅವರಿಗೆ ಸರ್ಪ ಭಯ ಇರೋದಿಲ್ಲ. ಆಸ್ತಿಕನನ್ನ ಸ್ಮರಣೆ ಮಾಡಿದ ಮೇಲೂ ನಾಗಗಳು ದೂರ ಹೋಗೋದಿಲ್ಲ. ಸರ್ಪದ ತಲೆ ಛಿದ್ರವಾಗಿ ಹೋಗಲಿ. ಅದರಲ್ಲೂ ಬಹಳ ಜನಕ್ಕೆ ಗೊತ್ತಿಲ್ಲದೆ ಇರೋ ವಿಷಯ, ಸರ್ಪದ ವಿಷ ದಂತದಲ್ಲಿ, ಹಲ್ಲಿನಲ್ಲಿರೋದಿಲ್ಲ, ಕಣ್ಣಿನಲ್ಲಿರ್ತದೆ. ಬರಗಣ್ಣಿನಲ್ಲಿರುವಂತಹ ವಿಷ ಸರ್ಪ ಕ್ರೋಧಗೊಂಡಾಗ, ಸಿಟ್ಟು ಮಾಡಿಕೊಂಡಾಗ ಆ ವಿಷ ತಲೆಗೂ ತಲೆಯಿಂದ ಎಲ್ಲ ನಾಡಿಗಳಿಗೂ ಸಂಚಾರ ಮಾಡಿ ಕೊನೆಗೆ ಹಲ್ಲಿಗೆ ಬರ್ತದೆ. ಅದಕ್ಕೆ ಹೇಳ್ತಾರೆ, ಇಷ್ಟೆಲ್ಲ ನಿಯಮ ಇರೋದ್ರಿಂದ ಸರ್ಪಗಳನ್ನು ಕೊಲ್ಲಬಾರದು, ಅವುಗಳಿಗೆ ಹಿಂಸೆ ಮಾಡಬಾರದು. ಶಾಸ್ತ್ರ ನಮಗೆ ಹೇಳಿರುವಂತಹ ವಿಷಯ. ನಾಗ ಪ್ರತಿಷ್ಠಾಪನೆ ಮಾಡಿದವರು ಪಡವಲಕಾಯಿಯನ್ನು ಕತ್ತರಿಸಬಾರದು ಅಂತಾರೆ. ಉದ್ದಕ್ಕಿರ್ತದೆ, ಎಲ್ಲರಿಗೂ ಗೊತ್ತಿರುವಂಥದ್ದೇ. ನಾಗ ಪ್ರತಿಷ್ಠಾಪನೆ ಮಾಡಿದವರು ಪಡವಲಕಾಯಿಯನ್ನು ಕತ್ತರಿಸಿ ಉಪಯೋಗಿಸುವಂಥದ್ದು ನಿಷಿದ್ಧವಾಗಿರುವಂಥದ್ದು. ಯಾಕೆ ಅಂದರೆ ಅದು ಸರ್ಪ ಇದ್ದಂಗೆ ಇರ್ತದೆ, ಉದ್ದಕ್ಕಿರ್ತದೆ ಪಡವಲಕಾಯಿ. ಮತ್ತೆ ಅದರ ಸ್ಮರಣೆ ಬರಬಾರ್ದಲ್ಲ ಸರ್ಪದ್ದು, ಆ ದೃಷ್ಟಿಯಿಂದ ಅದನ್ನು ಮಾಡಬಾರದು ಅಂತಾರೆ. ನಾಗಾನುಗ್ರಹ ಕಾಮೋ ವೈ ಪಟೋಲಂ ನ ಚ ಕರ್ತಯೇತ್. ಪಟೋಲಂ ಅಂದ್ರೆ ಅದೇ ಪಡವಲಕಾಯಿಯನ್ನು ಸ್ವೀಕಾರ ಮಾಡಬಾರದು. ಪಂಚಮಿ ನಾಗಗಳಿಗೆ ಪ್ರಿಯವಾದ್ದರಿಂದ ಪಂಚಮಿ ದಿನ ಪ್ರಯಾಣ ಇಷ್ಟಾರ್ಥ ಸಿದ್ಧಿಯನ್ನುಂಟು ಮಾಡ್ತದೆ. ನಾಗಗಳಿಗೆ ಪ್ರಿಯವಾದಂತಹ ಚಿನ್ನವುಳ್ಳಂತಹ ನಾಗ ಸರ್ಪಗಳನ್ನು ಕೊಂದರೆ ಸರ್ಪ ಕುಂಡದಲ್ಲಿ ಬಿದ್ದು ಅವನು ಒದ್ದಾಡ್ತಾನೆ. ನಾನಾ ವಿಧವಾದ ಪಾಪಗಳಿಗೆ ನಾನಾ ವಿಧವಾದ ನರಕಗಳಿದ್ದಾವೆ. ಇವಲ್ಲದೆ 86 ರೀತಿ ನರಕುಂಡಗಳನ್ನು ಬ್ರಹ್ಮವೈವರ್ತ ಪುರಾಣ ನಾವೆಲ್ಲ ಹೇಳ್ತಾ ಇದ್ದೀವಿ ನಿತ್ಯದಲ್ಲಿ, ತತ್ವಜ್ಞಾನ ತರಂಗಿಣಿ ವಾಹಿನಿಯಲ್ಲಿ. ಆ ಬ್ರಹ್ಮವೈವರ್ತದಲ್ಲಿ ಹೇಳ್ತಾರೆ ಅನೇಕ ವಿಧವಾದ ನರಕಗಳಿದ್ದಾವೆ. ಅದರಲ್ಲಿ 31ನೇ ಕುಂಡವೇ ಸರ್ಪಕುಂಡ. ಸರ್ಪಘಾತಿ, ಸರ್ಪಕ್ಕೆ ಹಿಂಸೆ ಮಾಡಿದವನು, ಅದನ್ನು ಹೊಡೆದವನು, ಅದನ್ನು ಕೊಂದು ಹಾಕಿದವನು, ಅವರೆಲ್ಲ ಅದರಲ್ಲಿ ಬೀಳ್ತಾರಪ್ಪ. ಹಾಗಾಗಿ ಭಕ್ತಿಯಿಂದ ನಾಗವನ್ನ ಪ್ರತಿಷ್ಠಾಪನೆ ಮಾಡಿ ಆಶ್ಲೇಷ ಬಲಿ ಅಂತಾರೆ. ಸುಬ್ರಹ್ಮಣ್ಯ ಕ್ಷೇತ್ರಕ್ಕೆ ಹೋದರೆ ವಿಶೇಷವಾಗಿ ಪೂಜೆಯನ್ನು ಮಾಡ್ತಾರೆ. ವಿದುರಾಶ್ವತ್ಥ ಅಂತ ಇದೆ ಗೌರಿಬಿದನೂರಿಂದ ಮುಂದೆ ಹೋದರೆ, ಅಲ್ಲೆಲ್ಲ ಹೋಗಿ ವಿಶೇಷವಾಗಿ ಈ ನಾಗಗಳನ್ನು ಪ್ರತಿಷ್ಠಾಪನೆ ಮಾಡೋದು, ಭಕ್ತಿಯಿಂದ ಪೂಜಾ ಮಾಡೋದು. ನಾಗರ ಪಂಚಮಿ ದಿವಸ ಹಾಲನ್ನು ಹಾಕಿ ಆ ಶೇಷದೇವರನ್ನು ಪೂಜಾ ಮಾಡೋದ್ರಿಂದ ಒಳ್ಳೆಯ ಸಂತಾನ ಅವರಿಗೆ ಲಭಿಸ್ತದೆ. ಬರೇ ಈ ಜನ್ಮದಲ್ಲಿ ಅಷ್ಟೇ ಅಲ್ಲ, ಜನ್ಮ ಜನ್ಮಾಂತರಕ್ಕೂ ಶೇಷದೇವರ ಅನುಗ್ರಹದಿಂದ, ಸಂಕರ್ಷಣ ರೂಪಿ ಭಗವಂತನ ಅನುಗ್ರಹದಿಂದ ಒಳ್ಳೆಯ ಸಂತಾನ ಅವರಿಗೆ ಲಭಿಸ್ತದೆ. ಹರಿ ಓಂ ಶ್ರೀಕೃಷ್ಣಾರ್ಪಣಮಸ್ತು.